ಒಂದು ಸ್ಥಾನ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಕನ್ಫರ್ಮ್ ಆಗಿತ್ತು, ಅವರು ಕೂಡ ಸಿದ್ಧರಾಗಿದ್ರು ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ. ಆದ್ರೆ ಕೊನೆ ಕ್ಷಣದಲ್ಲಿ ಪಟ್ಟಿ ಬದಲಾಯಿತು. ಇದಕ್ಕೆ ಸಿದ್ದರಾಮಯ್ಯನವರು ಕಾರಣ ಅಂತ ಕೆಲವರು ಹೇಳ್ತಿದ್ದಾರೆ. ತಮಗಿರೋ ಮಾಹಿತಿಯಲ್ಲಿ ತಮ್ಮ ಮೂಲಗಳನ್ನ ಆಧರಿಸಿ ಯಾಕಿದು ಬಾಕಿ ಉಳಿತು, ಅವರ ಹೆಸರು ಫೈನಲ್ ಆಗಿತ್ತಾ, ಬಾಕಿ ಉಳಿಯೋದಕ್ಕೆ ಏನ್ ಕಾರಣ, ಮತ್ತು ಇದಕ್ಕಾಗಿ ಪೈಪೋಟಿ ಯಾವ ರೀತಿಯಾಗಿ ನಡೀತಾ ಇದೆ, ಏನ್ ಪ್ರತಿಕ್ರಿಯಿಸ್ತೀರಿ? ಅಂದ್ರೆ 33% ಶಾಸನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ನೀಡಬೇಕು ಅನ್ನುವಂತ ರೀತಿಯಲ್ಲಿ ಪ್ರಬಲವಾದಂತ ಕೂಗೆದ್ದಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಅಧಿನಾಯಕಿ ಅಂತ ಇಲ್ಲಿವರೆಗೆ ನಾವೇನು ಪರಿಗಣನೆ ಮಾಡ್ಕೊಂಡು ಬಂದ್ವಿ, ಸೋನಿಯಾ ಗಾಂಧಿ ಅವರು ಇದರ ಒಂದು ಚಳವಳಿಯ ಮುಂಚೂಣಿಯನ್ನ ವಹಿಸಿದ್ರು. ಆ ನಾಯಕತ್ವ ವಹಿಸಿದಂತವರು, ಶಾಸನಸಭೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಸಿಗಲೇಬೇಕು ಅಂತ ಹೋರಾಟ ಮಾಡಿದಂತವ್ರು, ಅವರ ನೇತೃತ್ವದ ಪಕ್ಷದಲ್ಲಿ ಒಬ್ಬ ಮಹಿಳೆಯರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥದ್ದು ತುಂಬಾ ವಿಷಾದದ ಸಂಗತಿ. ಅಂದ್ರೆ ಹೈಕಮಾಂಡ್ ಒಂದು ಲೆಕ್ಕಾಚಾರ ಮಾಡಿತ್ತು, ಗಾಯತ್ರಿ ಶಾಂತೇಗೌಡ ಅವರಿಗೆ ಈ ಸ್ಥಾನವನ್ನ ಕೊಡಬೇಕು ಅಂತ. ಕೊನೆ ಕ್ಷಣದಲ್ಲಿ ಅವರ ಹೆಸರನ್ನ ಕೈ ಬಿಡಲಾಯಿತು. ಅದಕ್ಕೆ ಪ್ರಮುಖವಾದಂತಹ ಕಾರಣಗಳು ಸಮುದಾಯ. ವಿಧಾನ ಪರಿಷತ್ತಿನಲ್ಲಿ ಈಗ ಆಲ್ರೆಡಿ ಕುರುಬ ಸಮುದಾಯದ ಯತೀಂದ್ರ ಸಿದ್ದರಾಮಯ್ಯ ಅವರು ಮಂತ್ರಿಯಾಗಿದ್ದಾರೆ. ಮತ್ತೆ ವಿಧಾನ ಪರಿಷತ್ತಿನಲ್ಲಿ ಅದೇ ಸಮುದಾಯಕ್ಕೆ ಮಂತ್ರಿ ಸ್ಥಾನ ಕೊಡುವಂಥದ್ದು ಒಂದು ಅಸಮತೋಲನಕ್ಕೆ ಕಾರಣ ಆಗುತ್ತೆ. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷ ಇದನ್ನ ಅರಗಿಸ್ಕೊಳ್ಳಿಕ್ಕೆ ಕಷ್ಟ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ನಿಲುವಾಗಿತ್ತು. ಹಾಗಾಗಿ ಬೇರೊಬ್ಬ ಮಹಿಳಾ ನಾಯಕಿಗೆ ಈ ಅವಕಾಶವನ್ನು ಕೊಡಬೇಕು ಅನ್ನುವಂಥ ವಾದವನ್ನ ಮಂಡನೆ ಮಾಡಿದ್ರು. ಈ ಹಿಂದೆ ಮಂಜುಳಾ, ಈ ಕಳೆದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡುವಂತಹ ಸಮಯದಲ್ಲಿ ಯಾರಾದ್ರೂ ಮಹಿಳೆಯರನ್ನ ಇಂಡಕ್ಟ್ ಮಾಡ್ಕೊಳ್ಳೇಬೇಕು ಅಂತ ಚರ್ಚೆ ನಡೀತು. ಆ ಸಮಯದಲ್ಲಿ ಕೆಜಿಎಫ್ ಶಾಸಕರಾದಂತ ರೂಪಾ ಶಶಿಧರ್ ಅವರ ಹೆಸರು ಪ್ರಮುಖವಾಗಿ ಕೇಳಿದಿತ್ತು. ಪರಿಶಿಷ್ಟ ಜಾತಿ ಎಡಗೈ ಸಮುದಾಯಕ್ಕೆ ಸೇರಿದಂತ ರೂಪಾ ಶಶಿಧರ್ ಅವರ ಹೆಸರನ್ನು. ಆದ್ರೆ ಅಂದು ಅವರ ತಂದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಕ್ಷೇತ್ರದ ಶಾಸಕರಾಗಿರುವಂತಹ ಕೆ.ಎಚ್. ಮುನಿಯಪ್ಪ ಅವರು ತಮಗೆ ಮಂತ್ರಿ ಸ್ಥಾನ ಬೇಕು ಅಂತ ಪಟ್ಟು ಹಿಡಿದ್ರು. ಆಗ ಸಿದ್ದರಾಮಯ್ಯ ಅವರು ಹೇಳಿದ್ರು, ನೋಡಮ್ಮ, ನಿನಗೆ ಮಂತ್ರಿ ಮಾಡ್ಬೇಕು ಅಂತ ನಾವೆಲ್ಲ ಇಷ್ಟಪಟ್ಟಿದ್ವಿ, ಆದ್ರೆ ನಿನಗೆ ಅಡ್ಡಿಯಾಗಿದ್ದು ನಿಮ್ ತಂದೆನೆ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ರು. ಅದನ್ನು ಕೂಡ ಕೆಲವು ಕಡೆ ಅವ್ರ ತಂದೆ ಕೊಟ್ಟಿರೋ ಕಾರಣಕ್ಕಾಗಿ ಅವ್ರಿಗೆ ಕೊಡಲ್ಲ ಅನ್ನೋ ಮಾತಿದ್ರು. ಅಂದ್ರೆ ಮಹಿಳೆಯರಿಗೆ ಕೊಡ್ಲೇಬೇಕು ಅನ್ನುವಂತ ಒತ್ತಡ ಇತ್ತು, ಮತ್ತೆ ತೀರ್ಮಾನನೂ ಮಾಡಿತ್ತು. ಆದ್ರೆ ಗಾಯತ್ರಿ ಶಾಂತೇಗೌಡ ಅವ್ರದ್ದು ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ, ಅವರ ಪ್ರಕರಣವನ್ನ ಕೇಸ್ ಏನಿದೆ ಆ ಕೇಸನ್ನ ಅವರ ಪರವಾಗಿ ವಕಾಲತ್ತು ವಹಿಸಿದಂತ ಅಭಿಷೇಕ್ ಮನು ಸಿಂಘ್ವಿ ಅವರ ಮೂಲಕ ಅವರು ಮಂತ್ರಿಮಂಡಲದಲ್ಲಿ ಸ್ಥಾನ ಪಡೆಯೋದಕ್ಕೆ ಯಶಸ್ವಿಯಾಗಿದ್ರು. ಕುರುಬ ಸಮುದಾಯದ ಒಬ್ಬ ಪ್ರಶ್ನಾತೀತ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಈ ವಿಷಯ ಬರಲಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಸ್ವತಃ ಸಿದ್ದರಾಮಯ್ಯ ಅವರು ಈ ಬೆಳವಣಿಗೆಯನ್ನು ಸ್ವಲ್ಪ ವಿಚಲಿತರಾದ್ರು. ಅಂದ್ರೆ ತಮ್ಮ ಗಮನಕ್ಕೂ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ. ಸಿದ್ದರಾಮಯ್ಯ ಅವ್ರ ವಾದ ಏನಿದೆ ಅಂತಂದ್ರೆ, ಕಾಂಗ್ರೆಸ್ ಪಕ್ಷದಲ್ಲಿ ಕುರುಬರಿಗೆ ಹೆಚ್ಚು ಪ್ರಾತಿನಿಧ್ಯ ಸಿಗ್ತಾ ಇದೆ, ಆದ್ರೆ ಆ ಪ್ರಾತಿನಿಧ್ಯ ಪಡ್ಕೊಳ್ತಾ ಇರುವಂತವರೆಲ್ಲರೂ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿದವರಾಗಿದ್ದಾರೆ. ಉತ್ತರ ಕರ್ನಾಟಕ ಪ್ರದೇಶಕ್ಕೆ ಸೇರಿದಂತ ಕುರುಬ ಸಮುದಾಯದ ಪಾಪ್ಯುಲೇಷನ್ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದೆ. ಚಿತ್ರದುರ್ಗದ ನಂತರದಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದ್ರೆ ಉತ್ತರ ಕರ್ನಾಟಕದ ಭಾಗದವರಿಗೆ ಈ ಪ್ರಾತಿನಿಧ್ಯ ಸಿಕ್ಕಿಲ್ಲ. ವಿಧಾನ ಪರಿಷತ್ ನಾಮಕರಣ ಇರ್ಬೋದು, ಇಬ್ರು ಈಗ ಮಳವಳ್ಳಿ ಶಿವಣ್ಣ ಅವರಿರ್ಬೋದು, ಯತೀಂದ್ರ ಅವರಿರ್ಬೋದು, ಯಾರನ್ನು ನೇಮಕ ಮಾಡಿದ್ರು ದಕ್ಷಿಣ ಕರ್ನಾಟಕದವರೇ ಆಗಿದ್ದಾರೆ. ಹಾಗಾಗಿ ಉತ್ತರ ಕರ್ನಾಟಕದವರಿಗೆ ಅವಕಾಶ ಸಿಗ್ಬೇಕು ಅಂತ ಅವರು 2 ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಒಂದು ಬಸವರಾಜ ಹಿಟ್ನಾಳ್, ಮತ್ತೆ ಇನ್ನೊಂದು ಬಸವರಾಜ ನೀಲಪ್ಪ ಶಿವಣ್ಣನವರು, ಹಾವೇರಿಯ ಬ್ಯಾಡಗಿ ಕ್ಷೇತ್ರದ ಶಾಸಕ. ಸಿದ್ದರಾಮಯ್ಯ ಅವ್ರ ಜೊತೆಗೆ ರಾಜಕಾರಣ ಆರಂಭ ಮಾಡಿ ಅವ್ರ ಜೊತೆಲೇ ಇದ್ದಂತ ನಾಯಕ ಬ್ಯಾಡಗಿ ಕ್ಷೇತ್ರದ ಶಾಸಕರು. ಅವರ ಹೆಸರನ್ನ ಪ್ರಬಲವಾಗಿ ಪ್ರತಿಪಾದನೆ ಮಾಡಿದ್ರು. ಆದ್ರೆ ವಯಸ್ಸಿನ ಕಾರಣಕ್ಕಾಗಿ ಅವರನ್ನ ಪರಿಗಣನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗಿದ್ರೆ ನೀವು ಹಿಟ್ನಾಳ್ ಅವರ ಹೆಸರನ್ನ ಪರಿಗಣಿಸಬಹುದು ಅಂತ ಹೇಳಿದ್ರು. ಇದೆಲ್ಲದನ್ನು ನೋಡಿ ಅಚ್ಚರಿಯಾಗಿ ಶಾಂತೇಗೌಡ ಅವರ ಹೆಸರು ಬಂದಾಗ ಸ್ವಲ್ಪ ಅವರು ವಿಚಲಿತರಾದ್ರು ಅಂತ ಕಾಣಿಸುತ್ತೆ. ಹಾಗಾಗಿ ಕೊನೆಯ ಹಂತದಲ್ಲಿ ನಡೆದಂತ ರಾಜಕೀಯ ಲೆಕ್ಕಾಚಾರಗಳ ಪರಿಣಾಮವಾಗಿ ಅವರ ಹೆಸರು ಕೈ ಬಿಟ್ಟು ಹೋಗಿದೆ. ಈಗ ಆ ಸ್ಥಾನಕ್ಕೆ ಯಾರನ್ನ ನೇಮಕ ಮಾಡ್ಬೇಕು ಅನ್ನುವ ರೀತಿಯಲ್ಲಿ ಚರ್ಚೆ ನಡೆದಿದೆ. ಶಾಂತೇಗೌಡ ಅವರ ಬೇಡಿಕೆ ಇದ್ದಿದ್ದು ಸಿದ್ದರಾಮಯ್ಯ ಅವರಲ್ಲಿ ತಾವು ಯಾರನ್ನ ಸೋಲಿಸಿದರೆ ಆ ನಾಯಕ ವಿಧಾನ ಪರಿಷತ್ತಿನ ಉಪಸಭಾಪತಿಯಾಗಿ ಕೆಲಸ ಮಾಡಿದ್ರು ಪ್ರಣೇಶ್ ಅವರು. ಹಾಗಾಗಿ ನನಗೆ ಅನ್ಯಾಯ ಆಗಿದೆ, ಹಾಗಾಗಿ ವಿಧಾನ ಪರಿಷತ್ತಿನ ಉಪಸಭಾಪತಿ ಸ್ಥಾನವನ್ನ ಕೊಡಬೇಕು ಅನ್ನುವಂತ ವಾದ ನಾವು ಮಂಡನೆ ಮಾಡಿದ್ವಿ. ಯಾಕಂದ್ರೆ 2ನೇ ಬಾರಿ ಅವರು ವಿಧಾನ ಪರಿಷತ್ತಿನ ಸದಸ್ಯರಾಗ್ತಾ ಇದ್ದಾರೆ. ಹಾಗಾಗಿ ಆ ಲೆಕ್ಕಾಚಾರದಲ್ಲಿ ಕೊಡಬೇಕು ಅನ್ನುವಂತ ವಾದವನ್ನ ಸಿದ್ದರಾಮಯ್ಯ ಅವರಲ್ಲಿ ಪ್ರಸ್ತಾಪ ಮಾಡಿದ್ರು. ಸಿದ್ದರಾಮಯ್ಯ ಅವರು ಸಹ ಅದಕ್ಕೆ ಸಹಮತ ವ್ಯಕ್ತಪಡಿಸಿದ್ರು. ಆದ್ರೆ ಏಕಾಏಕಿ ಮಂತ್ರಿ ಸ್ಥಾನ ಸಿಕ್ಕಿದ್ದು ಅವರಿಗೂ ಸ್ವಲ್ಪ ಇರಿಸ್ಬಿಡ್ತಾಯ್ತು. ಈಗ ಅವರಿಗೆ ಆ ಅವಕಾಶ ಕೈ ತಪ್ಪಿ ಹೋಗಿದೆ. ಈಗ ಲೆಕ್ಕಾಚಾರಗಳು ನಡೀತಾ ಇದೆ, ಯಾರಿಗೆ ಕೊಡ್ಬೇಕು ಮಹಿಳೆಯರಲ್ಲಿ ಅನ್ನುವಂಥದ್ದು. ಅದರಲ್ಲಿ ಪ್ರಥಮವಾಗಿ ಅತ್ಯಂತ 2 ಚರ್ಚೆಗಳು ನಡೀತಾ ಇದೆ. ಒಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಬಣದಲ್ಲಿ ಒಂದು ಲೆಕ್ಕಾಚಾರ, ಸಿದ್ದರಾಮಯ್ಯ ಬಿ.ಕೆ. ಹರಿಪ್ರಸಾದ್ ಅವರ ಬಣದಲ್ಲಿ ಒಂದು ಲೆಕ್ಕಾಚಾರ. ಡಿ.ಕೆ. ಶಿವಕುಮಾರ್ ಅವರ ಬಣದಲ್ಲಿ ಏನ್ ಲೆಕ್ಕಾಚಾರ ನಡೀತಾ ಇದೆ ಹೇಳಿದ್ರೆ, ಈ ಸ್ಥಾನಕ್ಕೆ, ಈಗ ಅವಕಾಶ ಸಿಕ್ಕಿರುವಂತಹ ಸ್ಥಾನಕ್ಕೆ ಒಂದು ಲಿಂಗಾಯತ ಸಮುದಾಯದ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಡುವುದಾ, ಅಥವಾ ದೇವಾಂಗ ಸಮುದಾಯಕ್ಕೆ ಸೇರಿರುವಂತಹ ಹಿಂದುಳಿದ ದೇವಾಂಗ ಸಮುದಾಯಕ್ಕೆ ಸೇರಿರುವಂತಹ ಉಮಾಶ್ರೀ ಅವರಿಗೆ ಕೊಡ್ಬೇಕಾ ಅಂತ. ಈಗ ಆಲ್ರೆಡಿ ಉಮಾಶ್ರೀ ಅವರನ್ನ
ತಾವು ವಿಧಾನ ಪರಿಷತ್ತಿನ ಉಪಸಭಾಪತಿ ಸ್ಥಾನಕ್ಕೆ ನಾವೀಗ ಚುನಾವಣೆಗೆ ಆಯ್ಕೆ ಮಾಡಿದೀವಿ. ಇಂತಹ ಸಮಯದಲ್ಲಿ ಅವ್ರಿಗೆ ಕೊಡೋದು, ಈ ರೀತಿಯಾದಂತಹ ಚರ್ಚೆ ನಡೀತಾ ಇದೆ. ಇದ್ರ ಹೊರತಾಗಿ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಏನ್ ಚರ್ಚೆ ನಡೀತಾ ಇದೆ ಅಂದ್ರೆ, ಉಳಿದಿರುವ ಒಂದು ಸ್ಥಾನವನ್ನ ಬಸವರಾಜ ನೀಲಪ್ಪ ಶಿವಣ್ಣನವರವರಿಗೆ ಕೊಡುವಂಥದ್ದು. ಇನ್ನು ಏನು ಮಹಿಳೆಯರಿಗೆ ಅವಕಾಶ ಕೊಡೋದಾದ್ರೆ, ಆಹಾರ ಮಂತ್ರಿ ಆಗಿರುವಂತ KH ಮುನಿಯಪ್ಪ ಅವರು ಮೊನ್ನೆ ನಡೆದಂತ ಸಂಪುಟ ವಿಸ್ತರಣೆ ಸಮಯದಲ್ಲಿ ತಮ್ಮ ಪುತ್ರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಅದಕ್ಕಾಗಿ ಅವಕಾಶ ಬಿದ್ರೆ ತಾವು ತಮ್ಮ ಸ್ಥಾನವನ್ನ ತ್ಯಜಿಸ್ತೀನಿ ಎನ್ನುವ ಮಾತನ್ನ ಹೇಳಿದ್ದಾರೆ ಅನ್ನುವಂತ ಚರ್ಚೆ ನಡೆದಿದೆ. ಹೀಗಾಗಿ KH ಮುನಿಯಪ್ಪ ಅವರಿಂದ ರಾಜೀನಾಮೆಯನ್ನ ಪಡ್ಕೊಂಡು ಅವರ ಪುತ್ರಿಗೆ ಅದನ್ನ ಕೊಡಬೇಕು ಅನ್ನುವಂತ ಲೆಕ್ಕಾಚಾರ ನಡೀತಾ ಇದೆ. ಇನ್ನು ಯಾವುದು ತೀರ್ಮಾನ ಆಗಿಲ್ಲ. ಹಾಗಾಗಿ ಒಟ್ಟು ಮಹಿಳೆಯರು ಬರ್ತಾರಾ ಅಥವಾ ಸಿದ್ದರಾಮಯ್ಯ ಅವರ ಅಸಮಾಧಾನವನ್ನ ತಣಿಸ್ಲಿಕ್ಕಾಗಿ ಇರುವಂತ ಒಂದು ಅವಕಾಶವನ್ನ ಬಸವರಾಜ ನೀಲಪ್ಪ ಶಿವಣ್ಣನವರಿಗೆ ಕೊಡ್ತಾರ? ಈಗ ಒಂದು ನೀಲಪ್ಪ ಶಿವಣ್ಣನವರು ಬರಲೇಬೇಕು, ಇಲ್ಲದೆ ಹೋದ್ರೆ ಸಿದ್ದರಾಮಯ್ಯ ಅವರ ಮುನಸು ತಣಿಯೋಲ್ಲ. ಯಾಕೆ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೆ ಅವಕಾಶವೇ ಸಿಕ್ಕಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅವಧಿಯಲ್ಲೂ ಕೂಡ ಸಿಕ್ಕಿಲ್ಲ. HY ಮೇಟಿ ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಆ ಉತ್ತರ ಕರ್ನಾಟಕದ ಕುರುಬ ಸಮುದಾಯದಲ್ಲಿ ಅವಕಾಶ ಸಿಕ್ಕಿಲ್ಲ. ಅದು ಕೊಡ್ಲೇಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ವಾದ. ಹಾಗಾಗಿ ಆ ವಾದಕ್ಕೆ ಹೈಕಮಾಂಡ್ ಮಣೆ ಹಾಕಿದ್ರೆ ಶಿವಣ್ಣನವರು ಮಂತ್ರಿ ಆಗ್ತಾರೆ. ಮಹಿಳೆಯ ಮಂತ್ರಿ ಆಗ್ಲಿಕ್ಕೆ ತುಂಬಾ ಕಸರತ್ತು ಮಾಡ್ಬೇಕಾಗುತ್ತೆ. ಇರುವಂತದ್ದು ಅವಕಾಶ ಅಂದ್ರೆ ಯಾರಾದ್ರೂ ಒಬ್ಬರು ರಾಜೀನಾಮೆ ಕೊಡ್ಲೇಬೇಕು. ಅದು ಮುನಿಯಪ್ಪ ಅವ್ರು ರಾಜೀನಾಮೆ ಕೊಡ್ತಾರ, ಇನ್ಯಾರು ರಾಜೀನಾಮೆ ಕೊಡ್ತಾರ? ನಟರಾಜ್ ಅವ್ರೆ, ಏನೇ ಮಾತಾಡಿದ್ರು ಕೂಡ ರಾಷ್ಟ್ರ ಮಟ್ಟದಲ್ಲಿ ತೀರಾ ಆಭಾಸ ಮುಖಭಂಗ ಕಾಂಗ್ರೆಸ್ಗೆ ಆಗ್ತಾ ಇಲ್ವಾ? ಹಂಗ ನೋಡಕ್ ಹೋದ್ರೆ ಇವತ್ತಿನ ಮೋದಿ ಸಂಪುಟದಲ್ಲಿ ವಿತ್ತ ಸಚಿವೆ, ಸ್ಮೃತಿ ಇರಾನಿ ಮಾನವ ಸಂಪನ್ಮೂಲ, ಈ ತರದ ಪ್ರಮುಖವಾದಂತ ಖಾತೆಗಳನ್ನ ಸುಷ್ಮಾ ಸ್ವರಾಜ್ ವಿದೇಶಾಂಗ ಖಾತೆಯನ್ನ ನಿರ್ವಹಿಸಿದ್ರು. ಕರ್ನಾಟಕದಲ್ಲಿ ನೋಡಿದ್ರೆ ಹಂಗ್ ನೋಡಕ್ ಹೋದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬಿಟ್ಟು ಪ್ರಮುಖವಾದ ಪ್ರಬಲ ಇಂಧನ ಖಾತೆಯನ್ನ ಶೋಭಾ ಕರಂದ್ಲಾಜೆ ನಿರ್ವಹಿಸಿದ್ರು. ಆ ರೀತಿಯ ಒಂದು ಅವಕಾಶ ಸಿಕ್ಕಿತ್ತು. ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತೀಚಿನ ದಿನಗಳಲ್ಲಿ SM ಕೃಷ್ಣ ಸಂದರ್ಭದ ನಾನು ಮಾತಾಡೋದಿಲ್ಲ, ಒಂದು ಸ್ಥಾನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಇದು ಯಾವ ತರದ್ದು, ಇದು ಯಾವ ರೀತಿ ಅನ್ಸುತ್ತೆ ಇದ್ರ ಬಗ್ಗೆ? ಖಂಡಿತ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಂತ ಏನಿದೆ, ಅದು ಮಹಿಳೆಯರಿಗಾಗಿಯೇ ಮೀಸಲು ಅನ್ನೋ ರೀತಿನಲ್ಲಿ ಬಂದ್ಬಿಟ್ಟಿದೆ. ಹಾಗಾಗಿ ಅವರು ಆ ಕಾಂಗ್ರೆಸ್ ಪಕ್ಷದಲ್ಲಿ ಅದನ್ನೇ ಮಾಡ್ಕೊಂಡು ಬರ್ತಾ ಇದ್ರೆ, ನೀವು ಹೇಳಿದ ಸರಿಯಾದ ಮಂಜುಳಾ, ನೀವು ಸರಿಯಾದ ಉದಾಹರಣೆಯನ್ನ ಕೊಟ್ರಿ. ಈ ಹಿಂದೆ CC ಪಾಟೀಲ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿ ಆಗಿದ್ರು. ಅದೇ ಸಂಪುಟದಲ್ಲಿರುವಂತಹ ಶೋಭಾ ಕರಂದ್ಲಾಜೆ ಅವರು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮಂತ್ರಿ ಆಗಿದ್ರು. ಕೆಲವು ಕಾಲ ಇಂಧನ ಇಲಾಖೆಯನ್ನು ನಿರ್ವಹಣೆ ಮಾಡಿದ್ರು, ಅನಂತರದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯನ್ನ ನಿರ್ವಹಣೆ ಮಾಡಿದ್ರು. SM ಕೃಷ್ಣ ಅವರ ಅವಧಿಯಲ್ಲಿ ಶ್ರೀಮತಿ ರಾಣಿ ಸತೀಶ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನ ನಿರ್ವಹಣೆ ಮಾಡಿದ್ರೆ, ನಫೀಜಾ ಫಜಲ್ ಅವರು ವೈದ್ಯಕೀಯ ಶಿಕ್ಷಣ ಇಲಾಖೆಯ ನಿರ್ವಹಣೆ ಮಾಡಿದ್ರು. ಆಗ ಈ ರೀತಿಯಾದಂತಹ 15% ಆಫ್ ದ ಎಲೆಕ್ಟೆಡ್ ಬಾಡಿ ಅಂತ ಇರಲಿಲ್ಲ. ಅಂದ್ರೆ ವಿಧಾನಸಭೆಯಲ್ಲಿ ಆಯ್ಕೆಯಾಗಿರುವಂತಹ ಚುನಾಯಿತ ಸದಸ್ಯರ 15% ಮಂತ್ರಿ ಮಾಡಬೇಕು ಅನ್ನುವಂತ ಇರಲಿಲ್ಲ. ಹಾಗಾಗಿ ಹೆಚ್ಚು ಜನರನ್ನ ಮಾಡ್ಕೊಂಡಿದ್ರು. ಅದಾದ ನಂತರದಲ್ಲಿ ಬಂದಂತ ಎಲ್ಲ ಸಂಪುಟಗಳಲ್ಲೂ ಮಹಿಳೆಯರು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾತ್ರ ಅನ್ನುವ ರೀತಿಯಲ್ಲಿ ಅದು ಸೀಮಿತಗೊಳಿಸುವಂತ ಪ್ರಯತ್ನ ನಡೆದಿದೆ. ಅದು ನಿಜಕ್ಕೂ ದುರಂತವಾದಂತಹ ಸಂಗತಿ. ಅದನ್ನ ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವ್ರದ್ದಷ್ಟೇ ಅಲ್ಲ. ಈಗ ಹೆಂಗಾಗಿದೆ ಅಂದ್ರೆ, ಅಲ್ಪಸಂಖ್ಯಾತರು ಬಂದ್ರೆ ಅವ್ರ ಅಲ್ಪಸಂಖ್ಯಾತರ ಅಭಿವೃದ್ಧಿ ಇಲಾಖೆ, ಹಿಂದುಳಿದವರು ಬಂದ್ರೆ ಹಿಂದುಳಿದವರ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಜಾತಿಯವರು ಬಂತು ಅಂದ್ರೆ ಸಮಾಜ ಕಲ್ಯಾಣ ಈ ರೀತಿ ಅವ್ರನ್ನ ಅಲ್ಲಿಗೆ ಕನ್ಫೈನ್ ಮಾಡುವಂತದ್ದು ಇದೆಯಲ್ಲ, ನಿಜಕ್ಕೂ ಅದು ಒಂಥರ ಸಂಕುಚಿತ ಮನೋಭಾವ ಅಂತ ಹೇಳ್ಬೋದಾಗುತ್ತೆ. ಹಾಗಾಗಿ ಮಹಿಳೆಯರಿಗೆ ಮನೋಭಾವ ಸಂಕುಚಿತ, ಬಟ್ ಡಬಲ್ ಸ್ಟ್ಯಾಂಡರ್ಡ್, ಲಡ್ಕಿ ಹೂ ಲಡ್ ಸಕ್ತಿ ಹೂ, ಯಾರ್ಯಾರಿಗೆ ಎಷ್ಟೆಷ್ಟು ಹಿಸ್ಸೆದಾರ ಇದೆ ಅವ್ರಿಗೆ ಸಿಗಬೇಕು, ಮಹಿಳಾ ಅಭಿವೃದ್ಧಿ ಮಾಡ್ಬೇಕು, ಮಹಿಳಾ ಸಬಲೀಕರಣ, ವಿಮೆನ್ ರಿಸರ್ವೇಶನ್ ಬಿಲ್ಲು, ಬಿಜೆಪಿ ಮಹಿಳೆಯರ ವಿರುದ್ಧ ಇದೆ, ಈ ತರದ ನೆರೇಷನ್ ರಾಷ್ಟ್ರ ಮಟ್ಟದಲ್ಲಿ ಕಟ್ತಿರುವಾಗ ಅವರದ್ದೇ ಒಂದು ರಾಜ್ಯದಲ್ಲಿ ಇಷ್ಟು ದೊಡ್ಡದಾದಂತ ಒಂದು ಲೂಪ್ ಹೋಲ್ಸ್ ಇದ್ರೆ ಅದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡುತ್ತೆ ಕಾಂಗ್ರೆಸ್ ಹೈಕಮಾಂಡ್? ಕಷ್ಟ. ಇದು ಕಾಂಗ್ರೆಸ್ಗೆ ತುಂಬಾ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ನೀವು ಮೊನ್ನೆ ಮಾಡಿದಂತ ವಿಮೆನ್ ರಿಸರ್ವೇಶನ್ ಬಿಲ್ ಅನ್ನ ನೀವು ಡಿಲಿಮಿಟೇಷನ್ ಗೆ ಲಿಂಕ್ ಮಾಡಿದ್ರಿ ಅಂತೇಳಿ ನೀವು ಅದನ್ನ ವಿರೋಧ ಮಾಡಿದ್ರಿ. ಆದ್ರೆ ಬಿಜೆಪಿ ಅದನ್ನ ಹೆಂಗೆ ನರೇಟ್ ಮಾಡ್ತು ಅಂದ್ರೆ, ಕಾಂಗ್ರೆಸ್ ಮಹಿಳಾ ವಿರೋಧಿ ಅನ್ನೋ ರೀತಿಯಲ್ಲಿ ಒಂದು ಪೋರ್ಟ್ರೈ ಮಾಡ್ತು. ಆ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ರಾಹುಲ್ ಗಾಂಧಿ ವಿರೋಧ ಮಾಡಿದ್ರು ಅಂತ. ಈಗ ಅದು ಒಂದಕ್ಕೊಂದು ಲಿಂಕ್ ಮಾಡ್ದಂಗಾಗಿದೆ. ಹಾಗಾಗಿ ದೇಶದ ಜನಸಂಖ್ಯೆಯಲ್ಲಿ ಪುರುಷರಿಗಿಂತ ಒಂದು ಪ್ರಮಾಣ ಹೆಚ್ಚೇ ಇರುವಂತದ್ದು ಕರ್ನಾಟಕದಲ್ಲಿ. ಹಾಗಿರುವಂತಹ ಸಮಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹೀಗಿರುವಂತಹ ಸಮಯದಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲ್ಲ ಅನ್ನುವಂಥದ್ದು ಇದೆಯಲ್ಲ, ಅಥವಾ ಎಲ್ಲರೂ ಬಿಟ್ಟ ನಂತರದಲ್ಲಿ ಕೊಡ್ತೀವಿ. ಈಗ ನೋಡಿ, 224 ವಿಧಾನಸಭೆ ಕ್ಷೇತ್ರದ ಎಷ್ಟು ಜನ ನಾವು ಶಾಸಕರಾಗಿದ್ದಾರೆ, ಎಷ್ಟು ಜನರಿಗೆ ಅವಕಾಶವನ್ನ ಕೊಡ್ತು ಕಾಂಗ್ರೆಸ್ ಪಕ್ಷ. ಇದನ್ನೆಲ್ಲ ನೋಡಿದಂತ ಸಮಯದಲ್ಲಿ ಮಹಿಳೆಯರಿಗೆ ಎಷ್ಟರ ಮಟ್ಟಿಗೆ ಸಿಗಬೇಕು ಅನ್ನುವಂಥದ್ದು, ಮತ್ತೆ ಮಹಿಳಾ ಏನು ನೀವೇ ಇಷ್ಟೆಲ್ಲ ಹೇಳಿದ್ರಲ್ಲ, ವುಮೆನ್ ಎಂಪವರ್ಮೆಂಟ್, ಸಾಮಾಜಿಕ ಸ್ಥಾನಮಾನ, ಇವೆಲ್ಲವೂ ಕೂಡ ಬಾಯಿ ಮಾತಿನ ಉಪಚಾರಗಳಾಗಿವೆ ಹೊರತು ಯಾವುದೂ ಕೂಡ ಕಾರ್ಯರೂಪಕ್ಕೆ ಬರ್ತಿಲ್ಲ. ಹೀಗಾಗಿ ಈಗಿರುವಂತ ಸ್ಥಾನ ಕೂಡ ಸಿದ್ದರಾಮಯ್ಯ ಅವರ ಅಸಮಾಧಾನ ತಣಿಸ್ಬೇಕು ಅಂತ ಹೇಳಾಯ್ತು ಅಂದ್ರೆ, ಶಿವಣ್ಣನವ್ರು ಬಂತು ಅಂದ್ರೆ ಮಹಿಳೆಯರಿಗೆ ಮತ್ತೆ ಅವಕಾಶ ಇಲ್ಲದೆ ಆಗುತ್ತೆ.
ಹಾಗಾಗಿ ಇದು ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾದಂತಹ ತೀರ್ಮಾನ ತಗೊಳುತ್ತೋ ಗೊತ್ತಿಲ್ಲ ಮಂಜುಳಾ, ಕಾದ್ ನೋಡ್ಬೇಕಾಗುತ್ತೆ. ಆತ್ಮಹತ್ಯೆ ನಿರ್ಧಾರ ಆಗ್ಬೋದು ಒಬ್ರಿಗೂ ಮಹಿಳೆಯರಿಗೆ ಈಗಿರೋ ಸ್ಥಾನವನ್ನು ಮಹಿಳೆಯರಿಗೆ ಕೊಟ್ಬಿಟ್ರೆ ಆತ್ಮಹತ್ಯೆ ನಿರ್ಧಾರನೇ. ರಾಜಕೀಯವಾಗಿ ತುಂಬಾ ಪ್ರತಿರೋಧವನ್ನ ಎದುರಿಸಬೇಕಾಗುತ್ತೆ. ಕರೆಕ್ಟ್. ಈಗ ಮುಂದುವರೆದು ಮಾತನಾಡೋದಾದ್ರೆ ಅಪಸ್ವರ ಭಿನ್ನಮತ ಅಂದ್ರೆ ಒಂದ್ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಆದಾಗ ಕೆಲವರಿಗೆ ಬೇಸರ ಆಗತ್ತೆ. ಆ ರೀತಿಯ ಒಂದು ವಾತಾವರಣ ಕಾಣಿಸ್ತಿದೆಯಾ ಅಥವಾ ಅದರ ಹೊರತಾದ ಬೇರೆ ತೀರ್ಮಾನಗಳನ್ನು, ಸದ್ಯಕ್ಕೆ ತೀರ್ಮಾನಗಳಾಗದೇ ಇರ್ಬೋದು, ಮುಂದೆ ತೀರ್ಮಾನ ಮಾಡ್ಬೋದು, ಆದ್ರೆ ಕೆಲವರಿಗೆ ಬೇಸರ ಆಗಿದೆ. ನಮ್ಮನ್ನ ಈಗ ದಿನೇಶ್ ಗುಂಡೂರಾವ್ ಕೇಳ್ತಿರೋದು ಪಾಯಿಂಟ್ ಸರಿ ಇದೆ. ಕೆಲವ್ರನ್ನ ನೀವು ತಗೊಂಡಿದ್ದೀರಿ, ನಮ್ಮನ್ನ ಕೈ ಬಿಟ್ಟಿದ್ದೀರಿ, ನಮಗ್ ಕಾರಣ ಕೊಟ್ಟಿಲ್ಲ, ನೀವು ನಮ್ ಕೆಲ್ಸ ಸರಿ ಇರ್ಲಿಲ್ವಾ, ನಾವು ಅಸಮರ್ಥರಾಗಿದ್ವಾ ಅಂತ. ನಮ್ ಜೊತೆಗೆ ಇದ್ದವ್ರನ್ನ ಬೇರೆಯವ್ರನ್ನ ತಗೊಂಡಿದ್ದೀರಿ, ಎಲ್ಲರನ್ನ ಚೇಂಜ್ ಮಾಡಿದ್ರೆ ಬೇರೆ, ನಮಗ್ ಕೊಟ್ಟಿಲ್ಲ ಅಂತ. ಇನ್ನು ಕೆಲವರು ನಮ್ಗೆ ಈ ಸರಿ ಅವಕಾಶ ಸಿಗತ್ತೆ ಅಂತ ಅಂದ್ಕೊಂಡಿದ್ವಿ, ನಮ್ಗೆ ಆಶ್ವಾಸನೆ ಕೊಡ್ಲಾಗಿತ್ತು ಅಂತ ಬಹಳ ಬೇಸರ ಮತ್ತು ಪ್ರತಿಭಟನೆಗಳು ನಡೀತಿದೆ. ದೊಡ್ಡ ಮಟ್ಟಕ್ಕಾಗದೇ ಇದ್ರು ಅವ್ರನ್ನ ಹಾಗೆ ತನಿಸ್ಬೋದು, ಆದ್ರೆ ಇದರ ಅಂದ್ರೆ ಕೂಡಿಟ್ಟ ಒಂದ್ ಬೆಂಕಿ ಯಾವಾಗ ಸ್ಫೋಟ ಆಗ್ಬೋದು, ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಈ ದಿನೇಶ್ ಗುಂಡೂರಾವ್ ಮತ್ತೆ ಕೆಲವರೆಲ್ಲ ಕೇಳ್ತಾ ಇರೋದು ಸರಿಯಾಗಿದೆ ಅವರ ವಾದ. ಅಂದ್ರೆ ಸರ್ಕಾರ ಯಾವ್ದಕ್ಕಾದ್ರೂ ಒಂದು ಸ್ಪಷ್ಟನೆಯನ್ನ ಕೊಡ್ಬೇಕಾಗುತ್ತೆ ಮಂಜುಳಾ. ಒಟ್ಟು ಈ ನಂಬರ್ಸ್ ಬೇರೆ ಏನೋ ಲೆಕ್ಕ ಇರ್ಲಿ, ಯಾವ್ದಿಲ್ಲ ಕೊಡ್ಬೇಕಿತ್ತು, ಒಂದೇ ಮಾತಲ್ಲಿ ಹೇಳ್ಬೇಕಾಯ್ತು ಅಂತಂದ್ರೆ ಇದು ಸಾಮಾಜಿಕವಾಗಿ ಮತ್ತು ಪ್ರಾದೇಶಿಕವಾಗಿ ಒಂದು ಅಸಮತೋಲಿತ ಸಂಪುಟ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅನೇಕ ಪ್ರದೇಶಗಳಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮತ್ತೆ ಅನೇಕ ಸಮುದಾಯಗಳಿಗೂ ಸರಿಯಾದ ರೀತಿಯಲ್ಲಿ ಸಿಕ್ಕಿಲ್ಲ. ಇನ್ನು ಲೆಕ್ಕಾಚಾರ, ಈ ಅನುಭವ ಮತ್ತೆ ಹಿರಿತನ, ದಕ್ಷತೆ, ವರ್ಚಸ್ಸು ಇವೆಲ್ಲವನ್ನು ಒತ್ತೆಟ್ಟಿಗಿಟ್ಟು ಮಾತಾಡೋದಾದ್ರೆ ಆ ಲೆಕ್ಕಾಚಾರಕ್ಕೆ ಬಂದಾಗ ಬೇರೆ ರೀತಿಯಾದಂತಹ ವಿಶ್ಲೇಷಣೆ ಆಗುತ್ತೆ. ಆದ್ರೆ ಒಟ್ಟಾರೆ ಈ ಸಂಪುಟವನ್ನ ಗಮನಿಸಿ ನೋಡೋದಾಯ್ತು ಅಂತಂದ್ರೆ ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಯಾರು? ಕಾಂಗ್ರೆಸ್ಸಿನ ವೋಟ್ ಬ್ಯಾಂಕ್ ಅಂತಂದ್ರೆ ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಈ ರೀತಿಯಾಗಿ ಬರುತ್ತೆ. ಹಾಗಾಗಿ ಈ ಸರ್ಕಾರದಲ್ಲಿ ರಾಜ್ಯದ ಒಟ್ಟು ಜನಸಂಖ್ಯೆಯ ಲೆಕ್ಕಾಚಾರ ಬಂದಂತ ಸಮಯದಲ್ಲಿ ಮೊದಲ ಸ್ಥಾನದಲ್ಲಿ ಅಲ್ಪಸಂಖ್ಯಾತರಿದ್ದಾರೆ ಅನ್ನುವಂತ ವರದಿಗಳು ಬರ್ತಿದೆ. ಹಾಗಾಗಿ ಅವರಿಗೆ 3 ಮಂತ್ರಿ ಸ್ಥಾನ ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ ವೋಟ್ ಬ್ಯಾಂಕ್, ನಾವು ಕೊಟ್ಟಿದೀವಿ, ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ತರದಲ್ಲಿ. ಹಾಗೆ ಪರಿಶಿಷ್ಟ ಜಾತಿಗಳಿಗೆ ಅಂದ್ರೆ ಲೆಫ್ಟ್ ರೈಟ್ ಎಲ್ಲ ಸೇರಿ ಒಟ್ಟು 7 ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಕಳೆದ ಅವಧಿಯಲ್ಲಿ ಬರೀ ಬೋವಿ ಸಮುದಾಯಕ್ಕೆ ಮಾತ್ರ ಕೊಟ್ಟಿದ್ದೀರಿ, ಲಂಬಾಣಿ ಕೊಟ್ಟಿಲ್ಲ ಅನ್ನುವಂತ ಕೊರಗಿತ್ತು. ಆ ಲಂಬಾಣಿಗೂ ಮಂತ್ರಿ ಸ್ಥಾನವನ್ನ ಕೊಡುವ ಮೂಲಕ ಆ ಮತ ಬ್ಯಾಂಕ್ ಅನ್ನು ಕೂಡ ಇವರು ಕ್ರೋಢೀಕರಿಸಿಕೊಂಡಿದ್ದಾರೆ. ಇನ್ನ ಈ ಒಕ್ಕಲಿಗ ಸಮುದಾಯದಲ್ಲಿ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಟ್ಟಿದ್ದಾರೆ. ಈ ಮೂಲಕ ಜೆಡಿಎಸ್ ಪ್ರಾಬಲ್ಯವನ್ನ ಕುಗ್ಗಿಸುವಂತ ಪ್ರಯತ್ನ. ಅಂದ್ರೆ ಕಾಂಗ್ರೆಸ್ ಪಕ್ಷ ಒಕ್ಕಲಿಗ ಸಮುದಾಯದ ಜೊತೆಗಿದೆ, ಅದು ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕರುಗಳಿಗೆ ಮಂತ್ರಿ ಸ್ಥಾನವನ್ನ ಕೊಟ್ಟಿದೀವಿ ಅಂತ. ಜೊತೆಗೆ ಇಲ್ಲಿ ಮಂತ್ರಿ ಸ್ಥಾನ ಪಡ್ಕೊಂಡಿರುವಂತ 3 ಜನ ನಾಯಕರಿದಾರಲ್ಲ, ಶಿವಲಿಂಗೇಗೌಡ, ಚಲುವರಾಯಸ್ವಾಮಿ, ಬಾಲಕೃಷ್ಣ, ಈ 3 ಜನ ಮಾಜಿ ಪ್ರಧಾನಿ ದೇವೇಗೌಡ, ಅದರಲ್ಲೂ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಕಡು ವಿರೋಧಿಗಳು, ಕಟ್ಟ ರಾಜಕೀಯ ವಿರೋಧಿಗಳು. ಹಾಗಾಗಿ ಅವರ ಪಾಳ್ಯದಲ್ಲೇ ತೊಡೆ ತೊಟ್ಟು ನಿಂತು ಆಯ್ಕೆ ಆಗ್ತಾ ಬಂದಿರೋರು. ಈ ಮೂಲಕ ಜೆಡಿಎಸ್ಗೆ ತಿರುಗೇಟು ಕೊಡುವಂತ ಪ್ರಯತ್ನ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜೆಡಿಎಸ್ ಪ್ರಾಬಲ್ಯ ಸಾಧಿಸ್ತಾ ಇದೆ. ಹಾಗಾಗಿ ಆ ಜೆಡಿಎಸ್ ನ ಮತ ಬ್ಯಾಂಕಿಗೆ ಕೈ ಹಾಕುವ ರೀತಿಯಲ್ಲಿ ಈ ಕಾಂಗ್ರೆಸ್ ಪಕ್ಷ ಒಂದು ಲೆಕ್ಕಾಚಾರ ಮಾಡಿದೆ. ನಿಧಾನಕ್ಕೆ ಸಿದ್ದರಾಮಯ್ಯನವರ ಒಂದು ನೆರಳಿಂದ ಆಚೆ ಬರೋ ಪ್ರಯತ್ನ, ಅಂದ್ರೆ ಅಹಿಂದವನ್ನ ಕಡೆಗಣಿಸೋ ಪ್ರಯತ್ನ ಆಗ್ತಿದ್ಯಾ? ಹಾಗೆ ನೋಡಕ್ ಹೋದ್ರೆ ಈ ರಾಜ್ಯದ ಅತಿ ಹೆಚ್ಚಿನ ಸಂಖ್ಯೆ ಇರೋದು ಅಹಿಂದ ವರ್ಗ. ಅವರಿಗೆ ಸಿಕ್ಕಿರೋ ಸ್ಥಾನ ಒಕ್ಕಲಿಗರು ಲಿಂಗಾಯತರಿಗೆ ಕಂಪೇರ್ ಮಾಡ್ಕೊಂಡ್ರೆ ಕಡಿಮೆ ಇದೆ. ಒಂದೊಂದು ಜಾತಿಯಿಂದ ಒಂದೊಂದು, ಕೆಲವು ಜಾತಿಗೆ ಪ್ರಾತಿನಿಧ್ಯವೇ ಸಿಕ್ಕಿಲ್ಲ. ಇದನ್ನ ಅಂದ್ರೆ ಅಹಿಂದದ ನೆರಳಿಂದ ಹೊರಗಡೆ ಬರ್ತಾ ಇದೆಯಾ ಕಾಂಗ್ರೆಸ್? ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಇಲ್ಲ, ಹಾಗೇನಿಲ್ಲ. ನಿಮಗೆ ಈಡಿಗ ಸಮುದಾಯಕ್ಕೆ ಕೊಟ್ಟಿದ್ದಾರೆ, ಉಪ್ಪಾರ ಸಮುದಾಯಕ್ಕೆ, ರಜಪೂತ, ಮರಾಠ, ಇವರೆಲ್ಲ ಕುರುಬ, ಇವರೆಲ್ಲರೂ ಅಹಿಂದ ಸಮುದಾಯದವರು. ಆದ್ರೆ ಇನ್ನಷ್ಟು ಸಿಗಬೇಕಿತ್ತು. ಈಗ ಬಲಿಜ ಸಮುದಾಯಕ್ಕೆ ಬಂದಂತ ಆ ಸಮುದಾಯದ ಒಬ್ಬ ಹಿರಿಯ ನಾಯಕರಾಗಿರುವಂತ MR ಸೀತಾರಾಮ್ ಅವ್ರಿಗೆ ಕೊಡಬಹುದಿತ್ತು. ಕೊಟ್ಟಿದ್ರೆ ಅದಕ್ಕೆ ಕೊಡುವಂತ ಸಂದೇಶನೂ ಬೇರೆ. ಬ್ರಾಹ್ಮಣ ಸಮುದಾಯಕ್ಕೂ ಕೊಟ್ಟಿಲ್ಲ. ಇಲ್ಲ, ಅಹಿಂದ ಮಾತಾಡ್ತಾ ಇದ್ದೀರಿ ನೀವು, ನಾನು ಹಾಗಾಗಿ ಅಹಿಂದದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾಗಿ ಅವರನ್ನ ಏನು ಬಲಿಜ ಸಮುದಾಯದ MR ಸೀತಾರಾಮ್ ಅವರಿಗೆ ಕೊಡ್ಬೇಕಾಗಿತ್ತು. ಹಾಗೆ ಬೋಸರಾಜ್ ಅವರು ಇದ್ದಿದ್ರಲ್ಲಿ ಕಳೆದ ಅವಧಿಯಲ್ಲಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ದಾರೆ. ಸಣ್ಣ ನೀರಾವರಿ ಇಲಾಖೆಯಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅದು ಕೂಡ ರಾಜು ಸಮುದಾಯ. ಹಾಗಾಗಿ ಆ ಹಿಂದುಳಿದ ಸಮುದಾಯಗಳ ಆ ಲೆಕ್ಕಕ್ಕೆ ಬಂದಂತ ಸಮಯದಲ್ಲಿ ಕೆಲವು ಏನು ಅತಿ ಹೆಚ್ಚು ಸಂಖ್ಯೆಯ ಮತದಾರ ಇಲ್ಲದೆ ಹೋದ್ರು ಕೂಡ ಕೆಲವಾರು ಕ್ಷೇತ್ರಗಳಲ್ಲಿ ಸ್ಪ್ರೆಡ್ ಆಗಿರುವಂತ ಗಣನೀಯ ಪ್ರಮಾಣದಲ್ಲಿ ಜನಸಂಖ್ಯೆ ಇರುವಂತ ಇವರುಗಳಿಗೆ ಅವಕಾಶ ಕೊಡಬೇಕಿತ್ತು. ಈಗ ದೇವಾಂಗ ಸಮುದಾಯಕ್ಕೆ ಅವಕಾಶ ಕೊಡಬೇಕಿತ್ತು. ಏನೋ ಒಂದು ಸಮಾಧಾನ, ಉಮಾಶ್ರೀ ಅವರಿಗೆ ಏನು ಉಪಸಭಾಪತಿಯನ್ನ ಮಾಡ್ತೀವಿ ಅನ್ನುವಂತ ಲೆಕ್ಕಾಚಾರ. ಆ ಲೆಕ್ಕದಲ್ಲಿ ನೋಡಿದಂತ ಸಮಯದಲ್ಲಿ ತೀರಾ ಹಿಂದುಳಿದ ಸಮುದಾಯಗಳಿಗಿದೆಯಲ್ಲ, ಅದು ಸಿಗಬೇಕಾದಂತ ಪ್ರಾತಿನಿಧ್ಯ ಸಿಗಲಿಲ್ಲ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ 6 ಜನ ಕೊಟ್ಟಿದ್ದೀರಿ. ಅದರಲ್ಲಿ ಒಂದನ್ನ ಇಲ್ಲೊಂದು ತೆಗೆದು ಇವರಿಗೆ ಕೊಡಬಹುದಾಗಿತ್ತು. ಹಾಗೆ ಒಕ್ಕಲಿಗ ಸಮುದಾಯದಲ್ಲಿ ಇನ್ನೊಂದು ಅಂತಂದ್ರೆ, ಈ ಒಕ್ಕಲಿಗ ಸಮುದಾಯದಲ್ಲಿ ಬೇರೆ ಬೇರೆ ಉಪಪಂಗಡಗಳಿದ್ದಾವೆ. ಆದ್ರೆ ಅದರಲ್ಲಿರುವಂತಹ ಒಂದು ಕುಂಚಿಟಿಗ ಸಮುದಾಯ ಅಂತ ಇದೆ. ಬೆಂಗಳೂರು ಗ್ರಾಮಾಂತರ, ತುಮಕೂರು, ಪಾರ್ಟ್ ಆಫ್ ಚಿತ್ರದುರ್ಗ,
ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿದೆ. ಒಂದು ರೀತಿ ಅದು ಟ್ರೈಬ್, ಅದು ಒಕ್ಕಲಿಗ ಅಂತ ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಒಕ್ಕಲಿಗರ ಅಲ್ಲ, ಅದೊಂದು ರೀತಿಯಾದಂತ ಒಂದು ಟ್ರೈಬ್. ಆ ಸಮುದಾಯಕ್ಕೆ ಸೇರಿದಂತ ಜಯಚಂದ್ರ ಅಥವಾ ಇನ್ಯಾರಿಗಾದ್ರು ಕೊಟ್ಟಿದ್ರೆ ಅಲ್ಲೊಂದಷ್ಟು ಕಾಂಗ್ರೆಸ್ ಪಕ್ಷದ ಮತ ಇದ್ ಮಾಡ್ಬೋದಿತ್ತು. ಆ ಮತಗಳು ಕಳೆದುಕೊಳ್ಳುವಂತ ಅಪಾಯ ಇದೆ. ಯಾಕೆಂತಂದ್ರೆ ಅದು ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರದಲ್ಲಿ ಇದೆಯಲ್ಲ, ಅದು ಜೆಡಿಎಸ್ಗೆ ಹೆಲ್ಪ್ ಆಗ್ಬೋದು ಮುಂಬರುವಂತಹ ಚುನಾವಣೆಯಲ್ಲಿ. ಈ ಲೆಕ್ಕದಲ್ಲಿ ನೋಡಿದಂತ ಸಮಯದಲ್ಲಿ ಕಾಂಗ್ರೆಸ್ಸಿನ ಲೆಕ್ಕಾಚಾರ ಸರಿ ಇದೆ. ಒಟ್ಟಾರೆ ಒಂದು ಇನ್ನೊಂದು ಬ್ರಾಡರ್ ಪರ್ಸ್ಪೆಕ್ಟಿವ್ ಆಗಿ ನೋಡಿದಂತ ಸಮಯದಲ್ಲಿ ಈ ಕಮ್ಯುನಿಟಿಗಳಿಗೆ, ಪರಿಶಿಷ್ಟ ಜಾತಿಗಳಿಗೆ ಹೆಚ್ಚು ಕೊಟ್ಟಿದ್ರಿ, ಆ ನಂತರದಲ್ಲಿ ಅಲ್ಪಸಂಖ್ಯಾತರು ಕೊಟ್ಟಿದ್ರಿ, ನಂತರದಲ್ಲಿ ಒಕ್ಕಲಿಗ, ಲಿಂಗಾಯತ ಈ ಲೆಕ್ಕದಲ್ಲಿ ಕೊಡ್ತೀರಿ. ಆದ್ರೆ ನೀವು ಪ್ರದೇಶಕ್ಕೆ ಬಂದಂತ ಸಮಯದಲ್ಲಿ ದೊಡ್ಡ ತಾರತಮ್ಯ ಆಗಿದೆ. ದಾವಣಗೆರೆ ಸಣ್ಣ ಜಿಲ್ಲೆ, ಇಬ್ರಿದಿರಿ. ಕೊಪ್ಪಳ ಅತ್ಯಂತ ಸಣ್ಣ ಜಿಲ್ಲೆ, ಇಬ್ರಿದಿರಿ. ಹೀಗ್ ನೋಡಿದಂತ ಸಮಯ ಬೆಂಗಳೂರು ಬಂದಂತ ಸಮಯದಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರ 3 ಜನ ಅಲ್ಪಸಂಖ್ಯಾತರು ಕೊಟ್ಟಿದ್ರಿ. ಇದು ಒಂದು ರೀತಿ ಸಾಮಾಜಿಕ ಅಸಮತೋಲನಕ್ಕೆ ಕಾರಣ ಆಗಿದೆ. ಒಟ್ಟು ಒಂದ್ ಒಳ್ಳೇದಿದೆ, ಆದ್ರೆ ಒಟ್ಟು ಪ್ರಾದೇಶಿಕವಾಗಿ ಮತ್ತು ಸಾಮಾಜಿಕವಾಗಿ ಒಂದು ಅಸಮತೋಲಿತ ಸಂಪುಟ ಅಂತ ಹೇಳ್ಬೋದಾಗುತ್ತೆ. ಓಕೆ, ಕೊನೆಯದಾಗಿ ನಂಗೆ ಸಮಯ ಕಡಿಮೆ ಇರೋದ್ರಿಂದ ನಟರಾಜ್ ಅವರೇ ಸಂಕ್ಷಿಪ್ತವಾಗಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಎಚ್ಚರಿಕೆ, ವಿತಿನ್ ಎ ಮಿನಿಟ್ ನಾನು ಅದನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ತೀನಿ ಅನ್ನೋದು, ಮತ್ತು ಶಾಸಕರ ಅಸಮಾಧಾನ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಆಫ್ಟರ್ ಎಫೆಕ್ಟ್ ಅನ್ನು ಹೇಗೆ ನೀವು ಗ್ರಹಿಸ್ತೀರಿ? ಇಲ್ಲ, ಇದು ಏನಾಗುತ್ತೆ ಅಂದ್ರೆ ಎಚ್ಚರಿಕೆಯನ್ನ ಕೊಡ್ತಾರೆ. ಯಾರು ಕೂಡ ರಾಜೀನಾಮೆ ಕೊಟ್ಬಿಟ್ಟು ವಿಧಾನಸಭೆ ಚುನಾವಣೆ ಎದುರಿಸುವ ನಿಟ್ಟಿನಲ್ಲಿಲ್ಲ. ಯಾಕಂದ್ರೆ ಇರುವಂತದ್ದು 2 ವರ್ಷ, ಸಿಕ್ಕಂತ ಅವಕಾಶ ಮುಗಿಸ್ಕೊಳ್ಳೋಣ ಅಂತ. ಶಾಸಕರಲ್ಲಿ ಅಷ್ಟೊಂದು ದೊಡ್ಡ ಅಸಮಾಧಾನ ಯಾಕೆ ಅಂತ ಹೇಳಿದ್ರೆ, ಬಹುತೇಕ ಈ ಸರ್ಕಾರದ ಕೊನೆಯ ವಿಸ್ತರಣೆ ಇದು. ಮತ್ತೊಂದು ರೀತಿಯಲ್ಲಿ ಈಗ ಒಂದು ಸ್ಥಾನ ಭರ್ತಿ ಮಾಡೋದ್ ಬಿಟ್ರೆ ಮತ್ತೊಂದು ವಿಸ್ತರಣೆ ಅಥವಾ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂಥದ್ದಿಲ್ಲ. ಹಾಗಾಗಿ ಅಸಮಾಧಾನ ಸಹಜವಾಗಿದೆ. ಈ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಅಸಮಾಧಾನ ಅದನ್ನ ತಣಿಸುವ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದ್ರೆ ಇದು ಅಷ್ಟಕ್ಕೆ ನಿಲ್ಲುತ್ತೆ. ಹಾವು ಸಾಯೋಲ್ಲ, ಹಗ್ಗ ಕೋಲು ಮುರಿಯೋಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ, ಏನೂ ಆಗಲ್ಲ. ಇನ್ನು 2 ವರ್ಷದವರೆಗೂ ಈ ರೀತಿಯಾದಂತಹ ಚರ್ಚೆಗಳು ನಡೀತಾ ಇರುತ್ತೆ. ಅವ್ರ ಕಾಲು ಎಳೆಯೋದು, ಅವ್ರನ್ನ ಟೀಕೆ ಮಾಡೋದು, ಈ ತರದ್ದು ನಡೆದೇ ಇರುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.